ಅದರಿಂದ ನಮಗೆ ಈಗ ಮಾರ್ಕೆಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. 25ರಿಂದ 30 ರೂಪಾಯಿ ಕೆಜಿ ಹೋಗ್ತಾ ಇದೆ ಬೀನ್ಸು. ಅದರಿಂದ ನಮಗೆ ಪರವಾಗಿಲ್ಲ. 50,000 ಖರ್ಚು ಅಂದರೆ ಒಂದು ಸರ್ತಿಗೆ ಒಂದು ಬೀಡಿಗೆ ಹುಟ್ಟುತ್ತೆ. ಅದು ಇದರಿಂದ ರೇಟ್ ಬಜಾರಲ್ಲಿ ಇದ್ದಾಗ ಅದರಿಂದ ನಮಗೆ ಬೀನ್ಸಲ್ಲಿ 2.5ರಿಂದ 3 ಲಕ್ಷ ರೂಪಾಯಿಯಷ್ಟು ಪ್ರಾಫಿಟ್ಟು ಇದೆ ಒಂದು ಎಕರೆ ಬೀನ್ಸಲ್ಲಿ. ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳಿ. ನಮ್ಮ ತಂದೆ ಹೆಸರು ನಾಗರಾಜು, ತಾಯಿ ಸುಬ್ರಂಗಮ್ಮ. ನಮ್ಮದು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಓಬಳಾಪುರ ಗ್ರಾಮದಲ್ಲಿ ಕೃಷ್ಣರಾಜಪುರ ಅಂತ ಕಾಲೋನಿಯಲ್ಲಿ ವಾಸವಾಗಿದ್ದೀವಿ. ನಾವು ಕೃಷಿ ಇದರಲ್ಲೇ ನಾವು 25-30 ವರ್ಷದಿಂದ ಇದರಲ್ಲೇ ನಾವು ಇದನ್ನು ಮಾಡ್ಕೊಂಡಿದ್ದೀವಿ, ಜಾಬ್ ಮಾಡ್ಕೊಂಡಿದ್ದೀವಿ. ನಮ್ಮ ತಂದೆಯವರು ಕೂಡ ಕಾಲದಿಂದನೂ ಅವರು ಕೃಷಿಯಲ್ಲೇ ಬಂದಿದ್ದಾರೆ. ನಾವು ITI ಮಾಡ್ಕೊಂಡಿದ್ದೀವಿ. ITI ಮಾಡಿಕೊಂಡು ಅದ್ರಲ್ಲಿ ಜಾಬ್ ಎಲ್ಲೂ ಹೋಗಿಲ್ಲ. ನಮ್ಮದು ಇದೇ ಕೃಷಿಯಲ್ಲೇ ನಮಗೆ ತುಂಬ ಪ್ರಾಫಿಟ್ ಇದೆ ಮತ್ತು ಇದರಲ್ಲಿ ತುಂಬ ಅದಕ್ಕಿಂತ ಅನುಕೂಲ ಇದೆ. ಅಲ್ಲಿ ಹೋಗಿ ಅಲ್ಲಿ ಕೈ ಕೆಳಗಡೆ ಮಾಡೋದ್ರ ಬದಲು ನಮ್ಮದೇ ಓನಲ್ಲಿ ಕೃಷಿ ಮಾಡ್ಕೊಂಡಿದ್ದೀವಿ. ನಮ್ಮದು ಮುಂಚೆ ಎಲ್ಲ ಸ್ವಲ್ಪನೇ ಜಮೀನು ಇದ್ದಿದ್ದು. ಈಗ ಅದನ್ನು ಕೃಷಿಯಿಂದನೇ ನಾವು ಡೆವಲಪ್ಮೆಂಟ್ ಮಾಡಿ ಅದನ್ನು ನಾವು ಇದರಲ್ಲೇ ಅಭಿವೃದ್ಧಿ ಮಾಡಿದ್ದೀವಿ ರೀ. ಅದರಿಂದ ನಮಗೆ ಕೃಷಿನೇ ತುಂಬ ಅನುಕೂಲಕರವಾಗಿದೆ. ಕೃಷಿಯಲ್ಲಿ ಇದು ಮಾಡಿದವರು ತುಂಬಾ ಇದರಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಇರ್ಬೋದು. ಮತ್ತು ನಮ್ಮ ತಂದೆಯವರು ಮೊದಲು ಕೂಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಇಲ್ಲಿ ಜೀತಾಯಿದ್ರು. ಅವರು ತುಂಬ ಕಷ್ಟಪಟ್ಟು ಏನೋ ಒಂದು ಎಕರೆ ಜಮೀನು ತೊಗೊಂಡು ಅದರಿಂದ ಬೋರ್ ಹಾಕ್ಸಿ, ಅದರಲ್ಲಿ ಒಂದು ಫೇಲ್ ಆಗೋಯ್ತು ಬೋರು. ಅದನ್ನು ತಿರ್ಗಿ ಮತ್ತೆ ಅದನ್ನೇ ಮಾಡಬೇಕು ಅಂತೇಳಿ ಮತ್ತೆ ಇನ್ನೊಂದು ಬೋರ್ ಹಾಕ್ಸಿ ಸಾಲ ಮಾಡಿ ತುಂಬಾ ಕಷ್ಟ ಬಿದ್ದು, ಆಮೇಲೆ ತುಂಬಾ ಈಗ ನಮ್ಮ ಇನ್ನೂ ಡೆವಲಪ್ಮೆಂಟ್ ಒಂದು ಎಕರೆ ಜಮೀನು ಮಾಡಿ ಅದರಲ್ಲಿ ಅಡಿಕೆ ಬಾಳೆ ಎಲ್ಲ ಕಟ್ಟಿ ಅದರಿಂದ ತುಂಬಾ ಡೆವಲಪ್ಮೆಂಟ್ ಆಗಿ ಮತ್ತು ಈಗ ಚೆನ್ನಾಗಿದ್ದೀವಿ ರೀ. ಕೃಷಿಯಲ್ಲಿ ನಮಗೆ ತುಂಬಾ ಅನುಕೂಲವೂ ಇದೆ. ಮತ್ತು ಇದ್ರ ಮಧ್ಯೆ ನಾವು ಹಸುಗಳು ಸಾಕಣೆ ಮಾಡಿದ್ದೀವಿ ರೀ. ಒಂದು 3 ಹಸುಗಳು ಇದ್ದಾವೆ. ಡೈಲಿ ಅದರಲ್ಲಿ 30 ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ರೀ ಸೈಡಲ್ಲಿ. ಅದರಲ್ಲೂ ತುಂಬ ಇದಿದೆ ನಮಗೆ. ಕೃಷಿ ಇದರಲ್ಲಿ ತುಂಬಾ ನಮ್ಗೆ ಅನುಕೂಲವೂ ಇದೆ. ಮತ್ತು ಬೀನ್ಸು ಎಲ್ಲ ಬೆಳೆದಿದ್ದೀವಲ್ಲ, ಈ ಬೀನ್ಸು ಎಲ್ಲ ಮೊದಲು ಇದರಲ್ಲಿ ಒಂದು ಎಕರೆ ಬೆಳಿಬೇಕು ಅಂದರೆ 50,000 ಖರ್ಚು ಬರುತ್ತೆ. ಅದನ್ನು ನಮಗೆ ಸ್ವಲ್ಪ ನೀರಿಂದು ತೊಂದರೆ ಇದೆ. ಅದರಿಂದ ನಾವು ಎಲ್ಲ ಡ್ರಿಪ್ಲಿಕೇಶನ್ ಮಾಡಿ ಬೆಳೆದಿದ್ದೀವಿ. ಈ ಬೇಸಿಗೆ ಟೈಮು ಇವಾಗ, ಅದರಿಂದ ನಾವು ಡ್ರಿಪ್ಪಲ್ಲಿ ಬಿಡ್ತಾಯಿದ್ದೀವಿ ನೀರು. ಅದು ಸ್ವಲ್ಪ ಈ ಗಿಡಗಳಿಗೆ ಸಾಕಾಗೋದಿಲ್ಲ, ಒಣಗಿಬಿಡುತ್ತೆ. ಅದನ್ನು ಸಾಲಿಗೂ ಸ್ವಲ್ಪ ನೀರು ಬಿಡ್ತಾಯಿದ್ದೀವಿ ರೀ. ಅದರಿಂದ ನಮಗೆ ಹೆಚ್ಚಿಗೆ ಇಳುವರಿ ಬರುತ್ತೆ. ಒಂದು ಸರ್ತಿಗೆ 1.5ರಿಂದ 2 ಟನ್ನು ಕಾಯಿ ಬರುತ್ತೆ. ಕಡೆವರೆಗೂ ಒಂದು ಎಕರೆಗೆ ಬೀನ್ಸಲ್ಲಿ 8ರಿಂದ 10 ಟನ್ನು ಕಾಯಿ ಬರುತ್ತೆ. ಅದರಿಂದ ನಮಗೆ ಈಗ ಮಾರ್ಕೆಟಿಂಗು ಕೂಡ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. 25ರಿಂದ 30 ರೂಪಾಯಿ ಕೆಜಿ ಹೋಗ್ತಾ ಇದೆ ಬೀನ್ಸು. ಅದರಿಂದ ನಮಗೆ ಪರವಾಗಿಲ್ಲ. 50,000 ಖರ್ಚು ಅಂದರೆ ಒಂದು ಸರ್ತಿಗೆ ಒಂದು ಬೀಡಿಗೆ ಹುಟ್ಟುತ್ತೆ. ಅದು ಇದರಿಂದ ರೇಟ್ ಬಜಾರಲ್ಲಿದ್ದಾಗ ಅದರಿಂದ ನಮಗೆ ಬೀನ್ಸಲ್ಲಿ 2.5ರಿಂದ 3 ಲಕ್ಷ ರೂಪಾಯಿಯಷ್ಟು ಪ್ರಾಫಿಟ್ಟು ಇದೆ ಒಂದು ಎಕರೆ ಬೀನ್ಸಲ್ಲಿ. ಅದರಿಂದ ನಮಗೆ ತುಂಬ ಕೃಷಿಯಲ್ಲಿ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮತ್ತು ಎಲ್ಲದೂ ಇದರಿಂದ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಕೃಷಿನೇ ತುಂಬಾ ಒಳ್ಳೆ ಜಾಬ್ ಅಂತ ನಾವು ತಿಳ್ಕೊಂಡಿದ್ದೀವಿ ರೀ. ಇದನ್ನೇ ನಮ್ಮದು ವೃತ್ತಿ ಮಾಡ್ಕೊಂಡಿದ್ದೀವಿ. ಕೃಷಿನೇ ಒಂದು ಸ್ವಾವಲಂಬಿಯಾಗಿ ನಾವು ಇದರಲ್ಲೇ ವೃತ್ತಿ ಮಾಡಿಕೊಂಡು ಇದ್ದೀವಿ. ನಾವು ಬೀನ್ಸ್ ಬೆಳಿಬೇಕು ಅಂದರೆ ಮೊದಲು ಉಳುಮೆ ಮಾಡ್ಕೊತೀವಿ. ಉಳುಮೆ ಮಾಡ್ಕೊಂಡು ಆದಮೇಲೆ ಅದನ್ನು ಸಾಲು ಎತ್ಕೊಂಬಿಟ್ಟು ಅದನ್ನು ಬೀಜ ನಾಟಿ ಮಾಡ್ತೀವಿ. ಒಂದು ಅಡಿಗೆ ಒಂದು ಬೀಜ ನಾಟಿ ಮಾಡ್ತೀವಿ. ಆಮೇಲೆ ಅದು ಇದಾಗುತ್ತೆ. ಆಮೇಲೆ ಎಲ್ಲ ಫಸ್ಟು ಪೈಪ್ ಎಳ್ಕೊಂಬಿಡ್ತೀವಿ. ಪೈಪ್ ಎಳೆದು ಡ್ರಿಪ್ಲಿಕೇಶನ್ ಮಾಡಿ ನೀರು ಬಿಟ್ಟು ಆಮೇಲೆ ನಾವು ಬೀಜ ನಾಟಿ ಮಾಡ್ತೀವಿ. ಅದಾದ ನಂತರ ಅದಕ್ಕೆ DAP ಅಂತ ಗೊಬ್ಬರ ಬರುತ್ತೆ. ಅದನ್ನು ಕೊಟ್ಬಿಟ್ಟು ಅದನ್ನು ಕೊತ್ತನೆ ಮಾಡ್ತೀವಿ. ಕೊತ್ತನೆ ಮಾಡಿಬಿಟ್ಟು ಅದನ್ನು ಆಮೇಲೆ ಒಂದು ಸರ್ತಿ ಔಷಧಿ ಹೊಡಿತೀವಿ ಫಸ್ಟು ಸಣ್ಣ ಗಿಡದಲ್ಲಿ. ಅದಾದ ನಂತರ ನಾವು ತಿರ್ಗಿ ಗಿಡ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಕಡ್ಡಿ ನಿಲ್ಲಿಸ್ಬೇಕು. ಮೊದಲು ಕಡ್ಡಿ ನಿಲ್ಲಿಸ್ಬಿಟ್ಟು ಫುಲ್ ತಂತಿ ಎಳಿಬೇಕು.
ಅಡ್ಡಡ್ಡ ಮತ್ತು ಉದ್ದುದ್ದ ಎರಡು ಸೈಡ್ ತಂತಿ ಎಳಿಬೇಕು. ಬರೀ ಹಿಂಗೆ ಎಳೆದ್ರೆ ಸ್ಟ್ರೈಟ್ ಆಗೈತೆ ಅಂತ ಹೇಳಿದ್ರೆ ಗಾಳಿ ಮಳೆ ಬಂದರೆ ಅಕಸ್ಮಾತು ಗಿಡ ಬಿದ್ದೋಗ್ಬಿಡುತ್ತೆ ವಾಲಿ. ಅದರಿಂದ ಎರಡು ಕಡೆ ಟೈಟಾಗಿ ಕಟ್ಟಿರೋದ್ರಿಂದ ಇರುತ್ತೆ. ಆಮೇಲೆ ಗಿಡ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನಾವು ಔಷಧಿನ ವಾರಕ್ಕೊಂದು ಸತಿ ಸ್ಪ್ರೇ ಮಾಡೇ ಮಾಡ್ತೀವಿ, ಇಲ್ಲ ಅಂದರೆ ಗಿಡ ಅದು ಡೆವಲಪ್ಮೆಂಟ್ ಆಗಲ್ರ. ಗೊಬ್ಬರನೂ DAP, ಪೊಟ್ಯಾಶು, 19 ಹಾಲು ಅಂತ ಬರುತ್ತೆ. ಅದನ್ನು ನಾವು ಡೈಲಿ ವಾರಕ್ಕೊಂದು ಸತಿ ಅದನ್ನು ಸ್ಪ್ರೇ ಮಾಡ್ತೀವಿ. ಡ್ರಿಪ್ಲಿಂಗೇಷನಲ್ಲಿ ಅದನ್ನು ಸ್ಪ್ರೇ ಬಿಡ್ತೀವಿ ರೀ. ಅದರಿಂದ ಅದು ಗಿಡ ಪೋಷಕಾಂಶ ತಗೊಂಡು ಚೆನ್ನಾಗಿ ಅಭಿವೃದ್ಧಿಯಾಗಿ ಇಳುವರಿನೂ ಚೆನ್ನಾಗಿ ಬಂದು ಗಿಡ ಡೆವಲಪ್ಮೆಂಟಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ಕಾಯಿನೂ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಮಾರ್ಕೆಟಿಂಗಲ್ಲಿ ಕಾಯಿನೂ ತುಂಬ ಚೆನ್ನಾಗಿ ಎಳಿತೈತ್ರಿ. ನಮ್ಮದು ಬೀನ್ಸು ಅಂದರೆ ಕಾಯಿ ನಿಂತಿರುತ್ತೆ, ಅದರಿಂದ ಮಾರ್ಕೆಟಿಂಗಲ್ಲೂ ಚೆನ್ನಾಗಿ ಓಡ್ತಾಯಿದೆ ಈಗ. ಅದರಿಂದ ಬೀನ್ಸಲ್ಲಿ ನಮಗೆ ಒಳ್ಳೆ ಲಾಭ ಇದೆ ಅಂತ ನಾವು ಹೇಳ್ತೀವಿ. ಇದು ಡಾನ್ ಅಂತ ತಳಿ, ಇದು ಹೊಸ ತಳಿ. ಇದು ಚೆನ್ನಾಗಿದೆ, ಕಾಯಿ ಕೂಡ ಲೆಂತ್ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಇದು ಟೋಟಲ್ ಈಗ ನಾವು 4,500 ಗಿಡ ಉಣಿದ್ದೀವಿ. ಇದರಲ್ಲಿ ಲಾಸ್ಟ್ವರೆಗೂ 7ರಿಂದ 8 ಟನ್ನು ಕಾಯಿ ಕೀಳ್ತೀವಿ ರೀ. ಇದೇ ಫಸ್ಟ್ ಟೈಮ್ ಸರ್, ಇದೇ ಫಸ್ಟ್ ಟೈಮ್ ನಾವು ಕಾಯಿ ಕೀಳ್ತಾ ಇದ್ದೀವಿ ರೀ. ಇವತ್ತು ಏನಿಲ್ಲ ಅಂದರೂ 1.5ರಿಂದ 2 ಟನ್ನು ಕಾಯಿ ಕೀಳ್ತೀವಿ ರೀ ಇವತ್ತು. ಅದರಿಂದ ನಮಗೆ ಇದಕ್ಕೇನು ಸಿಕ್ಕಿಲ್ಲ ಸರ್. ನಾವು ಓನು ದುಡ್ಡು ಸ್ವಂತ ಖರ್ಚು ಮಾಡಿ ಬೆಳಿತೀವಿ, ಸರ್ಕಾರದಿಂದ ಏನು ಬರಲ್ಲ. ಅದೇ ಅಕಸ್ಮಾತ್ ಏನಾದರೂ ಬಿದ್ದೋಗಿ ವೇಸ್ಟಾಗಿ ಏನಾದರೂ ನಾಶ ಆದರೆ ಮಾತ್ರ ಇದು ಬರುತ್ತೆ ಸರ್ಕಾರದಿಂದ. ನಾವು ಇದನ್ನು ಕೊಟ್ಟರೆ ಈ ಥರ ಇದಾಗಿದೆ ಅಂದ್ಬಿಟ್ಟು ಅವರು ಅನುದಾನ ಅಂತ ಬೆಳೆ ಲಾಸು ಅಂದ್ಬಿಟ್ಟು ಅದಕ್ಕೆ ಅಮೌಂಟ್ ಕೊಡ್ತಾರೆ ಅಷ್ಟೇ. ಖರ್ಚು ಎಲ್ಲ ನಾವೇ ಬೆಳಿಬೇಕು. ನಮ್ಮದು ಫ್ಯಾಮಿಲಿ ಸಪೋರ್ಟು, ನಮಗೆ ಅಜ್ಜಿ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ತಮ್ಮ ಇದ್ದಾನೆ, ಅಯ್ಯ ಇದ್ದಾರೆ. ಇಷ್ಟು ಜನ ನಾವು ಸಪೋರ್ಟಿಂಗಲ್ಲಿ ಇದ್ದಾರೆ. ನಾವು ಇಷ್ಟೆಲ್ಲ ಸಪೋರ್ಟ್ ಇರೋದ್ರಿಂದ ಆಳುಗಳು ಸ್ವಲ್ಪ 1-2 ತೊಗೊಂಡಿದ್ದೀವಿ. ಅದರಿಂದ ನಮಗೆ ಜಾಸ್ತಿ ಜಮೀನು ಇದೆಯಲ್ಲ, ಒಂದು 7-8 ಎಕರೆ ನಮ್ಮದು ಇದೆ. ಅದರಿಂದ ನಮಗೆ ಬೇಕೇ ಬೇಕು. ಅದರಿಂದ ನಾವು ಸ್ವಲ್ಪ ಕಮ್ಮಿ ಇದರಲ್ಲೇ ನಮ್ಮ ಮನೆಯಲ್ಲೇ ಮಾಡೋದರಿಂದ ಅದರಿಂದ ನಮಗೆ ಕಮ್ಮಿನೂ ಖರ್ಚು ಬರುತ್ತೆ. ಅದರಿಂದ ನಾವು ತುಂಬ ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಅಭಿವೃದ್ಧಿ ಆಗಿದ್ದೀವಿ. ಇದು ಬೀನ್ಸ್ ಬಂದು 1 ಎಕರೆಗೆ 4,500ರಿಂದ 5,000 ಗಿಡ ಉಣ್ಬೋದು, ನಾಟಿ ಮಾಡ್ಬೋದು. ಇದರಲ್ಲಿ ಗಿಡ ಚೆನ್ನಾಗಿ ಬೆಳೆದು ಅದನ್ನು ಡೆವಲಪ್ಮೆಂಟ್ ಮಾಡಿ ಎಣ್ಣೆ ಸ್ಪ್ರೇ ಮಾಡಿ ಚೆನ್ನಾಗಿ ಬೆಳೆದು ಅಂತ ಅಂದರೆ ಇದರಲ್ಲಿ 8ರಿಂದ 10 ಟನ್ ಕಾಯಿ ಬರುತ್ತೆ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 10ರಿಂದ 12 ಬೀಡು ಕಾಯಿ ನಾವು ಸಲ ಇದನ್ನು ಕೀಳ್ಬೋದು. ಇದು ಗಿಡ ಬರೋದಕ್ಕೆ 50 ದಿವಸ ಕಾಯಿ ಬರುತ್ತೆ, 50 ದಿವಸಕ್ಕೆ ಕಾಯಿ ಬರುತ್ತೆ. ಇದು 1 ತಿಂಗಳವರೆಗೂ ಕಾಯಿ ಕೊಯ್ಯುತ್ತೆ. 1 ತಿಂಗಳವರೆಗೂ ಕಾಯಿ ಕಿತ್ತ ನಂತರ ತಿರ್ಗಾ ಮತ್ತೆ ಅದು ಗಿಡನೂ ಎಣ್ಣೆ ಸ್ಪ್ರೇ ಮಾಡಿ ತಿರ್ಗಾ ಮತ್ತೆ ಗೊಬ್ಬರ ಎಲ್ಲ ಅದಕ್ಕೆ ಹಾಕಿದ್ರೆ ಅದಕ್ಕೆ ಆವಾಗ ಮತ್ತೆ ತಿರ್ಗಾ ಗಿಡ ಮತ್ತೆ ಹೊಡೆದು ತಿರ್ಗಾ ಮತ್ತೆ ಕಾಯಿ ಬಿಡೋ ಇದು ಇದೆ ಇದರಲ್ಲಿ ಗಿಡದಲ್ಲಿ. ಅದರಿಂದ ನಮಗೆ ತುಂಬ ಇದಿದೆ ಇದರಲ್ಲಿ. ಅದಕ್ಕಾಗಿ ನಾವು ಈಗ ತಿರ್ಗಾ ಮತ್ತೆ ಇದು ಮಾಡ್ತೀವಿ. ಅದರಿಂದ ಇವಾಗ ಏನಪ್ಪ ಅಂದರೆ ಗಿಡನ ಇವಾಗ ಡೆವಲಪ್ಮೆಂಟ್ ಮಾಡಿ 10ರಿಂದ 12 ಟನ್ ಕಾಯಿ ಬರುತ್ತೆ. ಆದರೆ ಮಾರ್ಕೆಟಿಂಗ್ ಬೆಲೆ ಚೆನ್ನಾಗಿದೆ. ಅದರಿಂದ ನಮಗೆ ತುಂಬ ಇದಿದೆ. ನಾವು ವರ್ಷದಲ್ಲಿ ಒಂದು 4ರಿಂದ 5 ಬಾರಿ ಬೀನ್ಸ್ ಬೆಳಿತೀವಿ. ತಿರ್ಗಾ ಮತ್ತೆ ಈಗ 1 ಎಕರೆ ಮತ್ತೆ ರೆಡಿ ಮಾಡಿದ್ದೀವಿ, ತಿರ್ಗಾ ಮತ್ತೆ ಬೆಳೀತಾ ಇರ್ತೀವಿ. ಬೀನ್ಸಲ್ಲಿ ನಮಗೆ ತುಂಬ ಉಪಯೋಗ ಇದೆ. ವರ್ಷದಲ್ಲಿ 4-5 ಸರ್ತಿ ಬೀನ್ಸ್ ಬೆಳಿತೀವಿ. 1 ಎಕರೆಗೆ 8ರಿಂದ 10 ಟನ್ ಕಾಯಿ ಕಂಪಲ್ಸರಿ ಬಂದೇ ಬರುತ್ತೆ.